ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಒಂದು ಹೊಸ ಬ್ಲಡ್ ಟೆಸ್ಟ್ ಬಗ್ಗೆ. ಅದಕ್ಕೆ ಆಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್ ಅಂತ ಕರೀತಾರ. AMH ಟೆಸ್ಟ್ ಅಂತ ಅಂತಾರೆ. AMH ಟೆಸ್ಟ್ ಅಂದ್ರೆ ಏನು? ಸೊ ನೋಡ್ರಿ, ಯಾವ ಪೇಷಂಟ್ ರಕ್ತದ ಒಳಗಡೆ AMH ವ್ಯಾಲ್ಯೂ ಎಷ್ಟೈತಿ ಅದನ್ನ ಕಂಡುಹಿಡಿಲಿಕ್ಕೆ AMH ಟೆಸ್ಟ್ ಮಾಡಿಸಲಾಗ್ತೈತಿ. AMH ಅಂದ್ರೆ ಏನು? ಆಂಟಿ ಮುಲೇರಿಯನ್ ಹಾರ್ಮೋನ್. ಓರಿ ಫಾಲಿಕಲ್ ಒಳಗ ಗ್ರ್ಯಾನ್ಯುಲೋಸಾ ಲಿಂತ್ರ ತಯಾರು ಮಾಡ್ಲಾಗ್ತೈತ್ರಿ ಇದನ್ನ. ಸೊ ಈಗ AMH ಟೆಸ್ಟ್ ಏನ್ ಮೆಜರ್ ಮಾಡ್ತೈತಿ? ಸೊ ನೋಡ್ರಿ, ನಿಮ್ ರಕ್ತ ಒಳಗೆ AMH ವ್ಯಾಲ್ಯೂ ಎಷ್ಟೈತೆ ಅನ್ನೋದು ಇದು ಮೆಜರ್ ಮಾಡ್ತೈತಿ. ನಿಮ್ ರಕ್ತ ಒಳಗಡೆ ಹೈ AMH ವ್ಯಾಲ್ಯೂ ಇತ್ತಂದ್ರ ನಿಮ್ದು ಓವೇರಿಯನ್ ರಿಸರ್ವ್ ಜಾಸ್ತಿ ಐತಂತ ಅರ್ಥ. ಲೋವರ್ AMH ವ್ಯಾಲ್ಯೂ ತೋರ್ಸಾವಂತಂದ್ರ ಓವೇರಿಯನ್ ರಿಸರ್ವ್ ಕಡಿಮೆ ಐತಂತ ಅರ್ಥ. ಬೇಸಿಕ್ಲಿ ಈ ಟೆಸ್ಟ್ ಏನ್ ಕಂಡಿಡ್ತಾರ ಅಂದ್ರ ಮಹಿಳೆಯವ್ರದ್ದು ಓವರಿ ಏನಿರ್ತೈತಿ ಅದ್ರ ಒಳಗಡೆ ಎಗ್ಸ್ ತತ್ತಿ ಏನಿರ್ತೈತಿ ಅವು ಎಷ್ಟು ಪ್ರಮಾಣದಾಗ ಉಳ್ದವ್ ಅನ್ನೋದು ಕಂಡುಹಿಡಿತಾರ. ಮತ್ತ ಅದ್ರ ಕ್ವಾಲಿಟಿ ಯಾವ್ದು, ಎಷ್ಟು ಕ್ವಾಲಿಟಿ ಏನೈತೆ ಅದ್ರದ್ದು ಅನ್ನೋದು ಕಂಡುಹಿಡಿಲಿಕ್ಕೆ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಈಗ ಡಾಕ್ಟರ್ ಈ ಟೆಸ್ಟ್ ಯಾಕೆ ಬರ್ದು ಕೊಟ್ಟಿರ್ತಾರ? ಸೊ ನೋಡ್ರಿ, ಒಂದೇದು ಮಹಿಳೆಯರದು ಓವೇರಿಯನ್ ಹೆಲ್ತ್ ಹೆಂಗೈತಿ ಕಂಡುಹಿಡಿಲಿಕ್ಕೆ. ಇಲ್ಲ ಮಹಿಳೆಯರು ವಯಸ್ಸು 40ಕ್ಕಿಂತ ಜಾಸ್ತಿ 45 ಮಟ್ಟ ಐತಿ ಅಂದ್ರೆ ಅವ್ರಿಗೆ ಮುಟ್ಟು ಬಂದಾಗೋ ಟೈಮ್ ರೀ, ಆ ಟೈಮ್ನಾಗ ಬರ್ದು ಕೊಟ್ಟಿರ್ತಾರ. ಮತ್ತ ಯಾವ ಮಹಿಳೆಯರಿಗೆ ಮಕ್ಕಳಾಗ್ತಿರಂಗಿಲ್ಲ, ಬಾಂಜ್ಪನ್ ಸಮಸ್ಯೆ ಇರ್ತೈತಿ, ಆ ಮಹಿಳೆಯರಿಗೆ ಬರ್ದು ಕೊಟ್ಟಿರ್ತಾರ್ರಿ. ಯಾಕಂದ್ರ ಮಹಿಳೆಯರ್ಗ ಮಕ್ಕಳು ಆಗುತ್ತವ ಇಲ್ಲ, ಇದು ಎದ್ರ ಮೇಲೆ ಡಿಪೆಂಡ್ ಆಗುತ್ತಂದ್ರ ಮಹಿಳೆಯರ ವಯಸ್ಸು ಎಷ್ಟು ನಡೆಯಾಕುಂತವ ಮತ್ತ ಅವ್ರ ಎಗ್ ರಿಸರ್ವ್ ಎಷ್ಟು ಅದಾವ ಅದ್ರ ಮೇಲೆ ಡಿಪೆಂಡ್ ಆಗುತ್ತ್ರಿ. ಸೊ ಈ ಟೆಸ್ಟ್ ಮಾಡಿಸಿ ಡಾಕ್ಟರ್ಗೆ ಗೊತ್ತಾಗ್ತೈತಿ ಎಗ್ ರಿಸರ್ವ್ ಎಷ್ಟು ಉಳ್ದೈತಂತ. ಅದ್ರ ಪ್ರಕಾರ ಡಾಕ್ಟರ್ ಏನ್ ಟ್ರೀಟ್ಮೆಂಟ್ ಈ ಪೇಷಂಟಿಗೆ ಕೊಡ್ಬೋದು ಅನ್ನೋದು ಪ್ಲಾನ್ ಮಾಡ್ತಾರೆ. ಅದ್ರ ಸಂಬಂಧ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಮತ್ ಮಹಿಳೆಯರಿಗೆ ಇರ್ರೆಗ್ಯುಲರ್ ಪೀರಿಯಡ್ ಟೈಮ್ ಸರಿ ಆಗ್ತಾ ಇಲ್ಲ, ಮುಟ್ಟು ಟೈಮ್ ಸರಿ ಬರ್ತಾ ಇಲ್ಲ ಅಂದ್ರೆ ಅವಾಗ ಟೆಸ್ಟ್ ಬರ್ದು ಕೊಟ್ಟಿರ್ತಾರ. ಇಲ್ಲ ನಿಮ್ಗ ಫರ್ಟಿಲಿಟಿ ಸಂಬಂಧ ಡಾಕ್ಟರ್ ಈ ಟೆಸ್ಟ್ ಮಾಡಿ ಆಲ್ರೆಡಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡಾಕ್ ಕುಂತಾರ ಮಕ್ಕಳಾಗ್ಲಿಕ್ಕಂದ್ರ, ಮಕ್ಕಳಾಗ್ಬೇಕಂತ ಇದನ್ನ ಆಲ್ರೆಡಿ ಟ್ರೀಟ್ಮೆಂಟ್ ಚಾಲೂ ಮಾಡ್ಯಾರಂದ್ರ ಆ ಹೊತ್ನ್ಯಾಗ ಏನ್ ಇಂಪ್ರೂವ್ಮೆಂಟ್ ಕಾಣಕ್ ಕುಂತೈತಿ ಅದನ್ನ ನೋಡ್ಲಿಕ್ಕೆ ಕೂಡ ಈ ಟೆಸ್ಟ್ ಮಾಡಿಸ್ಲಾಗ್ತೈತ್ರಿ. ಈ ಟೆಸ್ಟ್ ಯಾವ ರೀತಿ ಮಾಡ್ಲಾಗ್ತೈತಿ? ಸೊ ನೋಡ್ರಿ, ಒಂದು ಸಿರಿಂಜ್ ಲಿಂತ್ರ ನಿಮ್ ಕೈಯಾಗ ನರಗಳು ವೇನ್ಸ್ ಇರ್ತಾವ ನೋಡ್ರಿ, ಅದು ಸಿರಿಂಜ್ ಅಲ್ಲಿ ಹಾಕ್ತಾರ. ಅಲ್ಲಿಂತ್ರ ರಕ್ತ ಸ್ಯಾಂಪಲ್ ತಕೊಂತಾರ, ಅದನ್ನ ಒಂದು ಟ್ಯೂಬಿಗೆ ಹಾಕಿ ಲ್ಯಾಬಿಗೆ ಕಳಿಸ್ಕೊಡ್ತಾರೆ. ಅದ್ರಲ್ಲಿ ಬ್ಲಡ್ ಟೆಸ್ಟ್ ಆಗ್ತೈತಿ. ಈ ಟೆಸ್ಟ್ ಮಾಡಿಸ್ಬೇಕಂದ್ರೆ ಏನಾದ್ರೂ ಸ್ಪೆಷಲ್ ಪ್ರಿಪರೇಷನ್ ಹಾಕ್ಬೇಕಾ? ಇಲ್ಲ ಮಹಿಳೆಯರದು ಮೆನ್ಸ್ಟ್ರಲ್ ಸೈಕಲ್ ಯಾವಾಗ ನಡೀತಿರ್ತೈತಿ ನೋಡ್ರಿ, ಆ ಹೊತ್ನ್ಯಾಗ ಯಾವಾಗ ಬೇಕಾದ್ರೂ ಈ ಟೆಸ್ಟ್ ನ ಮಾಡಿಸ್ಕೋಬಹುದು. ಆದ್ರೆ ಮಹಿಳೆಯರ್ ಪೀರಿಯಡ್ನಾಗ ಇರ್ಬೇಕು, ಇರ್ಲಾರ್ದಾಗ ಮಾಡಿಸಿದ್ರೆ ಅಷ್ಟು ಪ್ರಾಪರ್ ಗೊತ್ತಾಗಂಗಿಲ್ರಿ. ಮತ್ತ ನಾರ್ಮಲ್ AMH ವ್ಯಾಲ್ಯೂಸ್ ಏನು? ಸೊ ನೋಡ್ರಿ, AMH ವ್ಯಾಲ್ಯೂಸ್ ಏನಿರ್ತಾವ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ಪೇಷಂಟ್ ಏಜ್ ಮೇಲೆ. ಸೊ ಪೇಷಂಟ್ ಏಜ್ ಎಷ್ಟೈತಿ ಅದ್ರ ಪ್ರಕಾರ ಅದ್ರ ನಾರ್ಮಲ್ ವ್ಯಾಲ್ಯೂಸ್ ಏನಿರ್ತಾವ ನೋಡ್ರಿ ಚೇಂಜ್ ಆಗ್ತಿರ್ತಾವ. ಅದಕ್ಕೆ ಯಾವ್ದು ಫಿಕ್ಸ್ ವ್ಯಾಲ್ಯೂಸ್ ಇರಂಗಿಲ್ಲ. ಸೊ ಅದು ನಿಮ್ ಡಾಕ್ಟರ್ ನಿಮ್ಗೆ ತಿಳಿಸ್ಕೊಡ್ತಾರ್ರಿ. ಅನ್ಕೊಂತೀನಿ ಆಂಟಿ ಮುಲೇರಿಯನ್ ಹಾರ್ಮೋನ್ ಟೆಸ್ಟ್ ಬಗ್ಗೆ ನಾ ಏನ್ ಈ ವಿಡಿಯೋ ಒಳಗಡೆ ಮಾಹಿತಿ ನೀಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದ್ ಕೂಡ ಇದೇ ರೀತಿ ವಿಡಿಯೋಸ್ ನೋಡ್ಬೇಕಾ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣತೈತಿ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ. ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದೆಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಿಗೋಣ ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.